ಈ ಸ್ಟಡಿ ಟೇಬಲ್ ನೋಡ್ತಾ ಇದ್ದೀರಲ್ಲ, ನನ್ನ ಹೊಸ ಕ್ರಿಯೇಷನ್ ಆ್ಯಂಡ್ ನನಗೆ ತುಂಬಾ ಖುಷಿ ಕೊಡ್ತದೆ. ಇಲ್ಲಿ ಕುತ್ಕೊಂಡು ಓದ್ತಾ ಇರೋದಾಗಿರ್ಬೋದು, ಮೊಬೈಲ್ ನೋಡ್ತಾ ಇರೋದಾಗಿರ್ಬೋದು, ನೇಚರ್ ನೋಡ್ತಾ ಆಗಿರೋದಾಗಿರ್ಬೋದು. ನಮಗೆ ಜಾಥಾ ಇತ್ತು, ಸೊ ಮೆರವಣಿಗೆ ಹೋಗ್ಲಿಕ್ಕಿತ್ತು. ಕ್ಯಾಬ್ ಕೊಟ್ಟಿದ್ರು, ಟಿ ಶರ್ಟ್ ಕೊಟ್ಟಿದ್ರು. ಸೊ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ 1 ಗಂಟೆ ಅಷ್ಟೊತ್ತು ಕಾದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಮೆರವಣಿಗೆ ಹೊರಟ್ವಿ. ಈ ಬಲೂನ್ ಬಿಟ್ಟರೆಲ್ಲ ಎಷ್ಟು ಸಖತ್ತಾಗಿ ಕಾಣ್ತಾ ಇತ್ತು ಹತ್ರದಿಂದ. ಬಟ್ ವೀಡಿಯೋ ತೆಗೆಯುವಾಗ ನನಗೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಮೇಲೆ ಹೋದ್ಮೇಲೆ ತೆಗೆದೆ. ಟ್ಯೂಷನ್ಗೆ ಮಕ್ಕಳು ಬರ್ತಾ ಇದ್ರಲ್ಲ, ಸೊ ಅವರಿಗೆ ಡ್ರಾಯಿಂಗ್ ಇತ್ತಂತೆ. ಮೊದಲೆಲ್ಲ ಎಕ್ಸಾಮ್ ಇತ್ತು, ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಡ್ರಾಯಿಂಗನ್ನು ಹೇಳ್ಕೊಡ್ತಾ ಇದ್ದೆ. ಈ ಸ್ಟಡಿ ರೂಮ್ ಅಂತೂ ನನಗೆ ಸಖತ್ತಾಗಿ ಇಷ್ಟ ಆಗಿದೆ. ಬಿಕಾಸ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ ಬೆಳಗಿನ ಹೊತ್ತು, ಸಂಜೆಯ ಹೊತ್ತು ಎಲ್ಲ. ಸೊ ನಾನು ಐಸ್ ಕ್ಯೂಬನ್ನು ದಾಸವಾಳದ ಸೊಪ್ಪು ಹಾಕಿಟ್ಟಿದ್ದೆ, ನೀರಿಗೆ ಹಾಕಿದ್ದೆ. ಬಿಕಾಸ್ ಮುಖವನ್ನು ತೊಳ್ಕೊಳ್ಳಿಕ್ಕೂ ಯೂಸ್ ಆಗ್ತದೆ, ಹಾಗೆಯೇ ತಲೆಯನ್ನು ತೊಳ್ಕೊಳ್ಳಿಕ್ಕೂ ಯೂಸ್ ಆಗ್ತದೆ ಎಂಬ ಕಾರಣಕ್ಕೆ. ಹಾಗೆಯೇ ಒಂದೊಂದೇ ಪೇಂಟಿಂಗ್ ಮಾಡ್ತಾ ಇದ್ದೇನೆ. ಸೊ ಈ ಕಾರ್ಟೂನ್ ಅಂತೂ ನೀವು ನೋಡಿ ಇರ್ತೀರಾ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಇದ್ದರೆ. ಸೊ ನಮ್ಮ ಬೆಕ್ಕು ಕೂಡ ಇಲ್ಲೇ ಇದೆ ನೋಡಿ. ಸೊ ಇವಳನ್ನು ಹೆಬ್ಬವನು ಬಿಡ್ತು, ಸೊ ಇವಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಮಾಡುವ ಟೈಮಲ್ಲಿ ಇವಳಿಲ್ಲ, ಇವಳ ಬದಲಿಗೆ ಇನ್ನಿಬ್ಬರು ಜನ ಬಂದಿದ್ದಾರೆ. ಯಾರು ಅಂತ ಹೇಳಿದರೆ ಝೂಝು ಮತ್ತು ಚುಕ್ಕಿ ಅಂತ ಹೇಳಿ. ನನಗೆ ಅವಳ ಹೆಸರು ಚುಕ್ಕಿ ಅಂತ ಗೊತ್ತಿದ್ರೂ ಕೂಡ ನಾನು ಚಿಕ್ಕು ಅಂತ ಹೇಳಿ ಕನ್ಫ್ಯೂಸ್ ಆಗಿ ಕರೆದು ಬಿಡ್ತೇನೆ. ಕೆಲವೊಂದು ಸರಿ ಏನಾಗ್ತದೆ ಅಂತ ಹೇಳಿದರೆ, ಎಷ್ಟೇ ಜ್ಞಾನ ಇದ್ದರೂ ದುಃಖ ಪಡಬಾರ್ದು ಅಂತ ಹೇಳಿ, ಆದರೂ ಕೆಲವೊಮ್ಮೆ ದುಃಖ ಆವರಿಸ್ಕೊಂಡು ಬಿಡ್ತದೆ. ಏನು ಮಾಡಿದರೂ ತಪ್ಪಿಸಲಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಒಂದು ದಿನ ಎಗ್ ಬಿರಿಯಾನಿ ಮಾಡಿದ್ದೆ, ಒಂದು ದಿನ ಚಿಕನ್ ಬಿರಿಯಾನಿ ಮಾಡಿದ್ದೆ. ಆ್ಯಂಡ್ ಎಗ್ ಬಿರಿಯಾನಿ ಅಂತೂ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತ್ತು. ಚಿಕನ್ ಬಿರಿಯಾನಿಗೆ ಕೆಲವೊಂದೆಲ್ಲ ಐಟಮ್ ಮಿಸ್ ಆಯಿತು ಮಧ್ಯದಲ್ಲಿ, ಸೊ ಹಾಗಾಗಿ ಅಡ್ಜಸ್ಟ್ ಮಾಡಿದ್ದು ಅಮ್ಮ. ಆ್ಯಂಡ್ ಫೈನಲಾಗಿ ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ನಾನು ಗಿಡಗಳ ಆರೈಕೆ ಮಾಡುವ ಕಡೆ ಹೋಗಿದ್ದೆ. ಹಾಗೆಯೇ ಉಳಿದದ್ದು ಹುಡಿ ಇತ್ತಲ್ವ, ಸೊ ಅದನ್ನೆಲ್ಲ ಗಿಡಗಳಿಗೆ ಹಾಕಿದೆ. ಹಾಗೆಯೇ ಮೊಟ್ಟೆಯನ್ನು ಕೂಡ ಹುಡಿ ಮಾಡ್ಕೊಂಡಿಟ್ಟಿದ್ದೆ, ಮೊಟ್ಟೆಯ ಓಡು ಹೇಳ್ತಾರಲ್ಲ ಅದನ್ನು. ಸೊ ಅದನ್ನೆಲ್ಲ ಗಿಡಗಳಿಗೆ ಹಾಕೋದ್ರಿಂದ ಪ್ರೋಟೀನ್, ಕ್ಯಾಲ್ಸಿಯಮ್ಸ್ ಎಲ್ಲ ಸಿಗ್ತದೆ. ಸೊ ಬನಾನಾ ಸಿಪ್ಪೆಯನ್ನು ಕೂಡ ಹಾಕ್ತಾ ಇರ್ತೇನೆ, ಪ್ರೋಟೀನ್ ಸಿಗಲಿ ಎಂಬ ಕಾರಣಕ್ಕೆ. ಹಾಗೆಯೇ ಗುಲಾಬಿ ಗಿಡಗಳಿಗೆ ಹಾಗೂ ಇನ್ನಿತರ ಕೆಲವೊಂದು ಗಿಡಗಳಿಗೆ, ಹೆಚ್ಚಾಗಿ ಗುಲಾಬಿ ಗಿಡಗಳಿಗೆ ಹೀಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಚಾಹುಡಿಯನ್ನು ಹಾಕೋದ್ರಿಂದ ಅವುಗಳಿಗೆ ಹೀಟ್ ಸಿಗ್ತದೆ. ಸೊ ಅದರಿಂದಾಗಿ ಗಿಡಗಳು ಚೆನ್ನಾಗಿ ಬೆಳೀತದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಳೆ ಬರ್ತಾ ಇತ್ತು, ವಾತಾವರಣ ಅಂತೂ ತುಂಬ ಸಖತ್ತಾಗಿತ್ತು. ಮಧ್ಯೆ ಮಧ್ಯೆ ಎಂಜಾಯ್ ಮಾಡಿದೆ. ಹಾಗೆಯೇ ಮಳೆಗೆ ಸಿಕ್ಕಾಕೊಂಡಿದ್ದು ಕೂಡ ಇದೆ. ಸೈಕಲಲ್ಲಿ ಬರಬೇಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಒಂಥರ ಖುಷಿ ಪಡ್ತಾನೆ ಬಂದೆ. ಯಾಕಂತ ಹೇಳಿದರೆ ಆ ಟೈಮ್ನಲ್ಲಿ ಆ ಖುಷಿ ಪಡ್ತಿದ್ರೆ ಇನ್ಯಾವಾಗ ಬರೋದು ಅಲ್ವಾ. ಹೊರಗಡೆಯಿಂದ ಜೋರಾಗಿ ಮಳೆಯ ಹನಿಗಳು ಧರೆಯನ್ನು ಸ್ಪರ್ಶಿಸ್ತಾ ಇರುವ ಟೈಮ್ಗೆ ನಾವು ಏನಾದರೂ ಬಿಸಿ ಬಿಸಿ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ಅಲ್ವಾ. ಹಾಗಾಗಿ ನಾನು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಸಂಬಾರು ಬಳ್ಳಿ ಸೊಪ್ಪು ಹಾಗೂ ಬಸಳೆ ಸೊಪ್ಪಿಗೆ ಕಡಲೆ ಹಿಟ್ಟು ಹಾಗೂ ಸ್ವಲ್ಪ ಮಸಾಲವನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ಸೊ ಫ್ರೈ ಮಾಡಿ ಆದಮೇಲೆ ಚೆನ್ನಾಗಿ ಸವಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕಪ್ಪಾಗಿದೆ, ಬಿಕಾಸ್ ಕಾದದ್ದು ಜಾಸ್ತಿ ಆಗಿದೆ. ಆ್ಯಂಡ್ ಅದು ಸಾಕಾಗಲಿಲ್ಲ ಅಂತ ಹೇಳಿ ಅದಾದಮೇಲೆ ಪಾಪ್ಕಾರ್ನ್ ಕೂಡ ತಿಂದೆ, ಸಾಕಾಗ್ತಿರಲಿಲ್ಲ ಅಂತ ಹೇಳಿ. ಆ್ಯಂಡ್ ಈ ಟೈಲರಿಂಗ್ ಮಿಷಿನ್ ನೋಡ್ತಾ ಇದ್ದೀರಲ್ಲವ, ಇದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಯಾಕೆ ಮಾಡಬಾರ್ದು, ನೀಟಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳಿ ಸ್ವಲ್ಪ ಆಲ್ಟ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಫೈನಲ್ ಲುಕ್ಕನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ಅಂತೂ ಆಗಿದೆ. ಆಗಲೇ ನಿಮಗೆ ಹೇಳಿದ್ನಲ್ಲ, ಮೊಟ್ಟೆಯ ಓಡನ್ನು ನಾನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಂಡಿಟ್ಟಿದ್ದೇನೆ. ಅದಾದ ಮೇಲೆ ಒಣಗಿಸಿ ಆದಮೇಲೆ ನಾನು ಅದನ್ನು ಚೆಂದ ಪುಡಿ ಮಾಡಿ ಗಿಡಗಳಿಗೆ ಹಾಕ್ತೇನೆ, ಬಿಕಾಸ್ ಸ್ಮೆಲ್ ಬರಬಾರ್ದು ಎಂಬ ಕಾರಣಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಕೂಡ. ಶ್ರೇಯಣ್ಣಂದು ಮತ್ತು ನಯನಂದು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ನಮ್ಮನ್ನು ಕರೆದಿದ್ರು. ಕೇಕ್ ಕಟ್ ಆದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನೆಗೆ ಬಂದ್ವಿ. ಥ್ಯಾಂಕ್ ಯು.